ಎಸ್ಐಟಿಯಿಂದ ಸಮಾಧಿಗಳ ಅಗೆಯೋ ಕಾರ್ಯಾಚರಣೆ ಮುಂದುವರೆದಿದೆ. ಸಮಾಧಿಗಳನ್ನ ಅಗೆಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಹೇಳಿ ಕೆಲ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಬರಲಿ ಅಂತ ಕೂಡ ಕೆಲವರು ವಾದಿಸ್ತಾ ಇದ್ದಾರೆ. ಧರ್ಮಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಅಲ್ಲಿನ ಸ್ಥಳೀಯರು ಹಾಗೆ ಕ್ಷೇತ್ರಕ್ಕೆ ಬರೋ ಭಕ್ತರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಕುತೂಹಲ ಇದೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಒಂದಿಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು, ತನಿಖೆ ಕೂಡ ಆರಂಭ ಆಗಿರುವಂತದ್ದು. ಇನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಜನರಿದ್ರೆ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಪ್ರಮುಖ ತಮ್ದು ಯಾವ ಊರಮ್ಮ? ನಮ್ದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಬಂದಿದ್ರಿ. ಇಲ್ಲಿ ಈ ಒಂದು ಸ್ಥಾನದ ಬಗ್ಗೆ ಒಂದಿಷ್ಟು ಮಾತುಕತೆ ನಡೆದಿದ್ದಾವೆ. ಇಲ್ಲಿ ಬಂದ್ರೆ ಹೆಣ್ಮಕ್ಳಿಗೆ ಸೆಕ್ಯೂರ್ ಇಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಯಾರೊಬ್ಬ ದೂರದರ ವ್ಯಕ್ತಿ ಬಂದು ಮುಖವಾಡ ಹಾಕೊಂಡು ಇಲ್ಲಿ ಒಂದಿಷ್ಟು ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿದ್ದಾನೆ. ಎಸ್ಐಟಿ ತನಿಖೆ ಕೂಡ ಆಗ್ತಾ ಇದೆ, ಅವನ್ನ ಅಗದು ಹೆಣ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಂಬಿಕೆ ಇದೆ ಹೇಗೆ ನಿಮ್ಗೆ? ನನಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ. ಒಂದು ಎಲ್ಲ ಬಂದು ಇವಾಗ ಮನಸ್ತಾಪ ಆದವ್ರು ಬರ್ತಾರೆ, ಲವ್ ಫೇಲ್ಯೂರ್ ಆದವ್ರು ಬರ್ತಾರೆ, ಮತ್ತೊಬ್ರು ಮನಸ್ಸಿಗೆ ನೋವಾದವರು ಎಲ್ಲರೂ ಬರ್ತಾರೆ, ಬಂದ್ ಸಾಯ್ತಾರೆ. ಅದಕ್ಕೆಲ್ಲ ಧರ್ಮಸ್ಥಳ ಹೊಣೆಯಾಗಕ್ ಸಾಧ್ಯ ಇಲ್ಲ. ಧರ್ಮಸ್ಥಳದಲ್ಲಿ ನಾವು ಒಂದು ಚಿಕ್ಕ ವಯಸ್ಸಿಂದ ಪ್ರತಿ ವರ್ಷಕ್ಕೆ 2-3 ಸಲ ಬಂದ್ ಹೋಗ್ತೀವಿ. ನಾವು ಫ್ಯಾಮಿಲಿನೂ ಬರ್ತೀವಿ. ಒಂಟಿಯಾಗೂ ಬಂದ್ರು ನಮ್ಗೆ ಯಾವ ತೊಂದರೆ ಆಗಿಲ್ಲ. ನಮಗೆ ರಕ್ಷಣೆ ಐತೆ, ಇಲ್ಲಿ ರಕ್ಷಣೆ ಇದೆ, ಭಯ ಇಲ್ಲ. ನಮಗೆ ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿಯಾದ ನಮಗೆ ಭಯ ಇಲ್ಲ. ವ್ಯಕ್ತಿ ಮುಂದೆ ಬಂದು ಹೇಳ್ತಾರೆ ಹಿಂಗಾಗಿದೆ, ಹಿಂಗ್ ಮಾಡಿದ್ದೆ, ನಾನು ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳ್ತಾರೆ. ಇವ್ರ ಬಗ್ಗೆ ಹೇಳ್ತಾರೆ ಇಲ್ಲ, ಅದು ಸಾವಿರಾರು ಸಾವು ನೋವುಗಳು ಆಗ್ತವೆ. ಪ್ರಪಂಚದಾಗ ಎಲ್ಲಾ ಕಡೆ ಸಾಯ್ತಾರೆ. ಅವ್ರದೆಲ್ಲ ಬಂದು ತನಿಖೆ ಮಾಡಕ್ಕಾಗುತ್ತಾ? ಸಾಧ್ಯ ಇಲ್ಲ. ಹಂಗೆ ಇಲ್ಲಿ ಎಲ್ಲಾನು ಸಾಯ್ತಾರೆ. ಎಲ್ಲೋ ಬಂದ್ ಸತ್ತವ್ರಿಗೆಲ್ಲರಿಗೂ ಧರ್ಮಸ್ಥಳ ಬಂದು ಹೊಣೆ. ಅದಕ್ಕೆಲ್ಲ ಅವರು ಆಪಾದನೆ ಮಾಡಿದ್ರೆ ಅದೆಲ್ಲ ತಪ್ಪು. ನೀವೇನ್ ಹೇಳ್ತೀರಮ್ಮ ಈ ಘಟನೆ ಬಗ್ಗೆ? ಅದು ನಾವ್ ತಪ್ಪು ಅಂತ ಹೇಳ್ತೀನಿ. ಅವ್ರು ಹೇಳ್ತಿರೋದೇ ತಪ್ಪು. ನಮಗೇನು ತೊಂದ್ರೆ ಇಲ್ಲ, ತಾಪತ್ರ ಇಲ್ಲ, ನೆಮ್ಮದಿಗೆ ಬರ್ತೀವಿ, ನೆಮ್ಮದಿಗೆ ಹೋಗ್ತೀವಿ. ಏನು ಕೊರತೆ ಇಲ್ಲ ನಮ್ಗೇನು. ಇಲ್ಲಿ ಬಂದ್ರೆ ಏನು ಇಲ್ಲ, ಆರಾಮಾಗಿ ಬಂದು ಆರಾಮಾಗಿ ಹೋಗ್ತೀವಿ. ಯಾವ ಹೆಣ್ಮಕ್ಳಿಗೆ ಯಾರು ತೊಂದರೆ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಪಾಪ ಚೆನ್ನಾಗಿ ಸರ್ಕಾರ ಎಸ್ಐಟಿ ತನಿಖೆ ಕೊಟ್ಟಿದೆ, ತನಿಖೆ ಮಾಡ್ತಾ ಇದೆ. ಇದ್ರ ಬಗ್ಗೆ ಹೇಳ್ತೀರಿ? ಮಾಡ್ಲಿ ಬಿಡು, ಅದಕ್ಕೇನೇನಿಲ್ಲ, ಮಾಡ್ಲಿ ಬಿಡು. ಸತ್ಯ ಗೊತ್ತಾಗ್ಬೇಕು, ಮಾಡಿ ಸತ್ಯ ಗೊತ್ತಾಗಬೇಕಷ್ಟೇ. ಸತ್ಯ ಇದೆ, ಯಾವತ್ತು ಬೈಲಿ ಬೀಳೋಕಾಯ್ತು. ಅವ್ರು ಮಾಡ್ತಿರೋದೇನ್ ತಪ್ಪೇನಿಲ್ಲ, ಮಾಡ್ಕೊಂಬ್ಲಿ ಬಿಡು. ಸತ್ಯ ದೇವ್ರು ನೋಡ್ಕೊಂತಾನೆ. ಮನುಷ್ಯರು ಏನ್ ಬೇಕಾದ್ರೂ ಹುಟ್ಟಿಸ್ಕೊಂಡ್ ಮಾತಾಡಿದ್ರೆ ಮನುಷ್ಯ ನೀನ್ ಒಳ್ಳೆನಲ್ಲ ಅಂತ ನಾವ್ ಹೇಳಿದ್ರೆ ಆ ದೇವ್ರಾದ್ರೂ ಇರ್ತಾನ, ಒಳ್ಳೆನು ಕೆಟ್ಟನ ಅಂತ ದೇವ್ರು ನೋಡ್ತಾನ. ಅಷ್ಟ್ ಬಿಟ್ಟು ಮನುಷ್ಯರೇನು ಮಾಡಕ್ಕಾಗಲ್ಲ. ಆ ಮನುಷ್ಯರು ಎಷ್ಟ್ ಬೇಕಾದ್ರೂ ಆರೋಪ ಮಾಡ್ಬೋದು. ನಿಂತ ಇವಾಗ ಮಾತಾಡ್ತಾ ಇದೀನಿ, ಅನುಮಾನ ಕಟ್ಟಿ ಮಾತಾಡ್ಬೋದು. ಹಂಗೆ ಆ ದೇವ್ರು ಮೇಲಿರೋ ದೇವ್ರನ್ನ ನೋಡ್ತಾನೆ. ಅನ್ಯಾಯ ನ್ಯಾಯ ದೇವ್ರು ನೋಡ್ತಾನೆ. ಅಷ್ಟು ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಅವ್ರ ಕೈಲಿ ಏನ್ ಮಾಡಿದ್ರು ಏನು ಆಗಲ್ಲ. ತನಿಖೆ ನಡೀತಾ ಇದೆ, ಅಗಿತಾ ಇದಾರೆ, ಶವಗಳು ಸಿಗ್ತಾವೆ, ತಲೆಬುಡಿಗಳು ಅಲ್ಲ, ಈ ತರ ಎಲ್ಲ ಆರೋಪಗಳಿದಾವೆ. ಅವ್ನು ನಂಬಲ್ಲ ಹಾಗಾದ್ರೆ? ಇಲ್ಲ, ಅವ್ನು ನಂಬದೇ ಇಲ್ಲ. ನೆಂಬಲ್ಲ. ಭಗವಂತ ಒಬ್ಬನೇ, ದೇವ್ರನ್ನೇ ನೆಂಬದ್. ಮನುಷ್ಯರ್ನ ಯಾವತ್ತಿಗೂ ನೆಂಬಲ್ಲ. ಇಲ್ಲ ಅಷ್ಟೇ. ತಮ್ಮ ಊರ್ದು ಯಾವ ಸರ್? ಎಲ್ಲಿಂದ ಬಂದಿದ್ರಿ ತಾವು? ಮುಂಡ್ರಿಗಿ. ಯಾವಾಗ ಬರ್ತೀವಿ ಇಲ್ಲಿಗೆ? ನಾವು ಶ್ರಾವಣ ಮಾಸಕ್ಕೊಂದು ಬಂದ ಬರ್ತೀವ್ರಿ. ನಾನು ಆರೋಪ ಕೇಳಿ ಬಂದಿದ್ದೆ, ಧರ್ಮಸ್ಥಳದಲ್ಲಿ ತಲೆಬುರುಡೆ ಇದಾವೆ, ನಾನು ಹೂತಾಕಿದ್ದೆ, ಜನನ ಇಲ್ಲಿ ಕೊಲೆ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡ್ಕೊಂಡ್ ಬಂದಿದ್ದಾರೆ. ಮುಖಾನ ತೋರಿಸ್ತಾ ಇಲ್ಲ ಅವ್ರಿಗೆ ಇಲ್ಲಿಗೆ. ಹೌದಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಅಂದ್ರೆ ಏನ್ರಿ, ಅವ್ರು ಯಾವ ಮನುಷ್ಯಗೋಸ್ಕರ ಅವ್ರು ಮಾಡ್ಕೊಂಡಿರ್ತಾರೆ, ಅದಕ್ಕೆ ದೇವರ ಹೊಣೆ ಅಲ್ಲ. ನಾವಂಕರ ಇಲ್ಲಿ ಬಂದ ಬರ್ತೀವ್ರಿ. ನಾವಂಕರ ನಮ್ಮ ದೇವ್ರ ನಂಬಿಕೆ ಐತಿ. ದೇವ್ರ ಕಡೆಗೆ ನಾವು ನಡ್ಕೊಂತೀವ್ರಿ. ನಾವು 15-20 ವರ್ಷ ಆಯ್ತು ನಡ್ಕೊಳಕತ್ತೀವಿ. ನಾವು ಮಂಜುನಾಥ ಸ್ವಾಮಿಗೆ ಯಾವಾಗಲೂ ಒಳ್ಳೇದಾಗಿದೆ. ನಿಮ್ಗೆ ಒಳ್ಳೇದಾಗಿದೆ. ಈ ಪ್ರಕರಣದ ಬಗ್ಗೆ ಏನೋ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ? ಏನೋ ಮಾಡಿದ್ರು, ಯಾರೋ ಏನೋ ಮಾಡಿದ್ರು ದೇವ್ರ ಹೊಣೆಗಾರ ಇರಲ್ರಿ. ದೇವ್ರ ಅದನ್ನಂತ ನಂಬ್ತೀವಿ ಅಷ್ಟೇ. ಎಸ್ಐಟಿ ತನಿಖೆ ಆಗ್ತಿರುತ್ತೆ, ಏನ್ ಹೇಳ್ತೀರಿ ಈ ಬಗ್ಗೆ? ಕುಶಲ ತನಿಖೆ ಆಗ್ಬೇಕು ಸರ್. ಅವ್ರು ಸತ್ಯ ಏನೋ ಗೊತ್ತಾಗತ್ತೆ. ಹೌದಲ್ಲ, ಯಾರು ತಪ್ಪು ಮಾಡಿದ್ರು ಯಾರೆಲ್ಲಾನು ಗೊತ್ತಾಗತ್ತೆ. ಈಗ ನೀವು ದೇವಸ್ಥಾನದ ಭಕ್ತರು, ಇಂಥ ವಿಷಯಗಳನ್ನು ಕೇಳಿದಾಗ ನಿಮ್ಮ ಮನಸ್ಸಿಗೆ, ನಿಮ್ಮ ಭಾವನೆಗೆ ಯಾವ ತರ ಧಕ್ಕೆ ಆಯ್ತು ಅಂತ? ನಾವು ಮಂಜುನಾಥಿಗೆ ಬೇಡ್ಕೊಂತೀವಿ, ಏನಾಗ್ದಂಗೆ ಇರ್ಲಿ ಅಂತ. ನಿಮ್ ಬಗ್ಗೆ ಬಿಡ್ಕೊಂತಿದ್ರಿ, ಈ ಸರ್ತಿ ಏನ್ ಮಾಡ್ತೀರಿ? ಎಲ್ಲಾ ಜನರಿಗೂ ಯಾರಿಗೂ ಏನಾಗ್ಲಿದ್ದಂಗೆ ಇರ್ಲಿ. ತಪ್ಪು ಯಾರು ಮಾಡಿದ್ರೆ ಅವ್ರಿಗೆ ಇದಾಗಬೇಕು. ದೇವಸ್ಥಾನದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ? ಸಮಸ್ಯೆ ಇಲ್ಲ. ನೀವೇನ್ ಹೇಳ್ತೀರಮ್ಮ? ಇಲ್ಲಿ ಒಂದಿಷ್ಟು ಘಟನೆಗಳು ನಡೀತಾ ಇದಾವೆ, ಎಸ್ಐಟಿ ತನಿಖೆ ಆಗ್ತಾ ಇದೆ, ಯಾರೋ ವ್ಯಕ್ತಿ ಹೇಳ್ತಾ ಇದ್ರೆ ಬಂದು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಹಂಗೆ ಹೆಂಗೆ ಅಂತ ಹೇಳ್ತೀರಾ? ಏನ್ ಹೇಳ್ತೀರಿ ಬಗ್ಗೆ? ನಮಗೇನ ಆತರ ಆಗಿಲ್ಲಲ್ರಿ ಸರ್, ಬೇರೆಯವ್ರದ್ದು ನಾವು ನೋಡಿಲ್ಲಲ್ಲ. ನಮಗೆ ಮಾತ್ರ ಒಳ್ಳೇದಾಗಿದೆ. ತನಿಖೆ ಮಾಡ್ತಾ ಇದಾರೆ ಈಗ. ಸತ್ಯ ನಿಮ್ಮ ಭಕ್ತಿ ಗೌರವಕ್ಕೆ ಯಾವ ತರ ಧಕ್ಕೆ ಆಗಿದೆ ಅಂತ ಮಾತು ಕೇಳಿದ್ರಲ್ಲ, ಹಿಂಗಾಗಿ ಧರ್ಮಸ್ಥಳದಲ್ಲಿ ಆಯ್ತು ಅಂತ ಹೇಳಿ, ಏನ್ ಅನಿಸ್ತಾ ಇದೆ ಈಗ? ನಮಗೇನ ಆತರ ಧಕ್ಕೆ ಆಗಿರ್ಬೋದು ಬೇರೆದವ್ರಿಗೆ, ನಮಗೆ ಆತರ ಏನ ನಿಮಗಲ್ಲಮ್ಮ. ಈಗ ಆಗಿರೋ ವಿಷಯಗಳು ಕೇಳಿಸ್ಕೊಂಡಿರ್ತೀರಿ, ವಿಷಯಗಳನ್ನ ಟಿವಿಲಿ ಕೂಡ ನೋಡಿರ್ತೀರಿ. ಈ ಬಗ್ಗೆ ಏನ್ ಹೇಳ್ತೀರಿ? ಅದ್ರ ಬಗ್ಗೆ ತನಿಖೆ ಮಾಡ್ಬೇಕ್ರಿ ಸರ್, ಅದ ಇಷ್ಟ ನಾವ್ ಹೇಳೋದು. ಇದು ಇಲ್ಲಿ ಅಂದ್ರೆ ನಾವು ಸ್ಥಳೀಯರಲ್ಲ, ಇವರೆಲ್ಲ ಧರ್ಮಸ್ಥಳಕ್ಕೆ ಬಂದು ಹೋಗುವಂತ ಯಾತ್ರಿಕರು.
ಇವರ ಮಾತುಗಳು. ನಾವು ಪ್ರತಿ ಬಾರಿ ದೇವಸ್ಥಾನಕ್ಕೆ ಬರ್ತೇವೆ, ದೇವರ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಇದೆ. ತನಿಖೆ ಆಗಲಿ, ಯಾರದೇ ತಪ್ಪಿದವರು ಶಿಕ್ಷೆ ಆಗಲಿ. ಆದ್ರೆ ಧರ್ಮಸ್ಥಳ ಮಂಜುನಾಥ ಇದ್ದಿದ್ದೇ ನಿಜವಾದಲ್ಲಿ ಈ ರೀತಿಯ ತಪ್ಪು ಆಗಲಿಕ್ಕೆ ಬಿಡಲ್ಲ ಅನ್ನೋ ಮಾತನ್ನ ಬಂದ ಭಕ್ತರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಯಾವತ್ತೂ ಕೂಡ ಸಾಕಷ್ಟು ಜನ ಏನು ಈ ಒಂದು ಉತ್ಖನನ ಇದಕ್ಕೆ ಬಂದಿದ್ದಾರೆ, ನೀವು ಸಹ ಬಂದು ಏನು ಹೇಳ್ತೀರಿ ಈ ಬಗ್ಗೆ ಉತ್ಖನನ ಬಗ್ಗೆ? ಅಲ್ಲ, ಉತ್ಖನನ ನಮ್ಮ ಊರಿನಲ್ಲಿ ಆಗುದು, ಹಾಗಾಗಿ ನಾವು ಬರಲೇಬೇಕು. ನಿನ್ನೆ ದಿವಸ ಕೂಡ ಆಗಿದೆ, ಮೊದಲನೇ ದಿವಸ ಉತ್ಖನನ ಅನ್ನೋದು. ಮೊನ್ನೆ ಬಂದಿದ್ರು ಕೂಡ ಮೊನ್ನೆ ಮಾರ್ಕಿಂಗ್, ನಿನ್ನೆ ಉತ್ಖನನ ಆಗಿದೆ. ಒಂದು ಕಡೆ ಯಾವುದು ಸಿಕ್ಕಿಲ್ಲ ಅಂತ. ಆಕ್ಚುಲಿ ಅದೇ ಆಶ್ಚರ್ಯ, ಸಿಗ್ಬೇಕಿತ್ತಲ್ವ ಅಂತ. ಯಾಕಂದ್ರೆ ನೋಡಿ, 2006ರಿಂದ ಮುಂಚೆ ಇಲ್ಲಿ ರುದ್ರಭೂಮಿ ಅನ್ನೋದು ಇರಲಿಲ್ಲ. ಇಲ್ಲಿ ಈ ತರ ಒಂದು ಅನಾಥ ಶವಗಳು ಅಥವಾ UDR ಆಗುವಂತ ಶವಗಳನ್ನ ಆಗಿನ ಕಾಲಕ್ಕೆ, ನಾನೀಗ ಅದನ್ನು ಖುದ್ದು ಆಗಿನ ಪಂಚಾಯತ್ ಅಧ್ಯಕ್ಷರ ಬಳಿ ಕೂಡ ಕೇಳಿದ್ದೇನೆ ನಾನು. ಅಂದ್ರೆ ನಮ್ಗೆ ಗೊತ್ತಿಲ್ಲದಿದ್ದ ಮಾಹಿತಿಯನ್ನು ಕೇಳ್ಕೊಳ್ಬೇಕಲ್ಲ. ಏನಾಗ್ತಿತ್ತು ಅಂತ ಹೇಳಿದ್ರೆ, ತುಂಬಾ ವಿಪರೀತ ಕೊಳೆತ ಶವಗಳನ್ನ, ವಿಪರೀತ ಅದು ಇದಾದ ಅಂದ್ರೆ ಕೊಳೆತು ನಾರುತ್ತಿರುವಂತ ಶವಗಳನ್ನ ಇಲ್ಲಿಗೆ ಬೆಳ್ತಂಗಡಿಯಿಂದ ಡಾಕ್ಟರ್ನ ಕರೆಸಿ ಆಯಾಯ ಸ್ಥಳದಲ್ಲೇ ಮಾಡ್ತಿದ್ರಂತೆ. ಆಗ ಅಂದ್ರೆ ಎಲ್ಲ ದಾಖಲೆಗಳ ಪ್ರಕಾರನೇ ಆಯಾಯ ಸ್ಥಳದಲ್ಲಿ ಮಾಡ್ತಿದ್ದ ನಿದರ್ಶನಗಳಿವೆ. ಎಲ್ಲಿ ಸಿಕ್ಕಿದೆ ಅಲ್ಲಿ. ಕೆಲವರು ಹೇಳ್ತಿರುವಂತದ್ದು ಅಂದ್ರೆ ಆಯಾ ಸ್ಥಳದಲ್ಲಿ ಇರಬಹುದು, ಆದ್ರೆ ಅರಣ್ಯ ಇಲಾಖೆ ಸ್ಥಳದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ ಏನಿದೆ ಅದರಲ್ಲಿ ಮಾತ್ರ ಮಾಡಿರಬಹುದು. ಆದ್ರೆ ಈತ ತೋರಿಸುವಂತದ್ದು ಅರಣ್ಯ ಇಲಾಖೆ ಒಳಪಟ್ಟಂತ ಜಾಗದಲ್ಲೂ ಕೂಡ ಇದೆ ಅಂತ. ಅಲ್ಲ, ಅರಣ್ಯ ಇಲಾಖೆಗೆ ಒಳಪಟ್ಟ ಜಾಗ ಮತ್ತು ಆತ ತೋರಿಸ್ತಿರುವುದರ ಬಗ್ಗೆ ನಾನು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಆತನ ವಿಚಾರಣೆ SIT ಮಾಡ್ತಾ ಇದೆ. ಆತನ ಹೇಳಿಕೆನೇ ನಮಗೆ ಇಲ್ಲಿ ಮುಖ್ಯ ಆಗುದಿಲ್ಲ, ಅಥವಾ ಆತನ ಹೇಳಿಕೆನು ಸತ್ಯ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ಆತ ತೋರಿಸಿದ ಜಾಗದಲ್ಲೂ ಕೂಡ ಅದು ಇರಲಬಹುದು, ಇರದೇ ಇರಲಬಹುದು, ಅದು ಬೇರೆ ವಿಚಾರ. ಆದ್ರೆ ಅರಣ್ಯ ರುದ್ರಭೂಮಿ ಅನ್ನೋದು 2006ರಲ್ಲಿ ಆಯ್ತು. ಅದಕ್ಕಿಂತ ಮುಂಚೆ ಎಲ್ಲಿ ಸಿಕ್ಕಿತ್ತು ಅಲ್ಲಿ ದಫನ ಮಾಡುವಂತದ್ದು. ಯಾಕಂದ್ರೆ ನೋಡಿ, ಅನಾಥ ಶವ ಅಂತ ಕೂಡಲೇ ಅದನ್ನು ಬಿಸಾಡ್ಲಿಕ್ಕೆ ಆಗುದಿಲ್ಲ, ನದಿಗೆ ಸೀಲಿಕ್ಕೆ ಆಗುದಿಲ್ಲ. ಒಂದು ಮಾನವೀಯ ದೃಷ್ಟಿಯಿಂದ ಇಲಾಖೆಗೆ ಜೊತೆಗೆ ಸೇರಿಕೊಂಡು, ಮತ್ತೆ ಆಗ ವ್ಯವಸ್ಥೆ ಕೂಡ ಇರಲಿಲ್ಲ. ಇದೆಲ್ಲ ಅವರು ಹೇಳಿದ ಪ್ರಕಾರ ಇಲ್ಲಿಂದ ಮೃತದೇಹಗಳನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡುವಂತದ್ದು ಇರಲಿಲ್ಲಂತೆ. ಇಲ್ಲಿಗೆ ವೈದ್ಯರು ಬಂದು ಅದನ್ನ PM ಮಾಡಿ ನಂತರದಲ್ಲಿ ದಫನ್ ಮಾಡ್ತಾ ಇದ್ರು ಅಂತ. ಯಾವತ್ತೂ ಕೂಡ ಸಾಕಷ್ಟು ಜನ ಏನು ಈ ಒಂದು ಉತ್ಖನನ ಇದಕ್ಕೆ ಬಂದಿದ್ದಾರೆ, ನೀವು ಸಹ ಬಂದು ಏನು ಹೇಳ್ತೀರಿ ಈ ಬಗ್ಗೆ ಉತ್ಖನನ ಬಗ್ಗೆ? ಅಲ್ಲ, ಧರ್ಮಸ್ಥಳಕ್ಕೆ ಬರೋ ಭಕ್ತರಿಂದ, ಧರ್ಮಸ್ಥಳ ಗ್ರಾಮಸ್ಥರಿಂದ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ. ಕೆಲವರು ಬಹಳ ವರ್ಷಗಳಿಂದ ಈ ಊರಿನ ಬಗ್ಗೆ, ಊರಿನಲ್ಲಾಗೋ ಘಟನೆ ಬಗ್ಗೆ ಅಪವಾದಗಳು ಕೇಳ್ತಾನೆ ಇದ್ದೀವಿ. ಈ ತನಿಖೆ ಆಗ್ ಹೋಗ್ಲಿ, ಸತ್ಯಾಸತ್ಯತೆ ಹೊರಗೆ ಬಂದ್ಬಿಡ್ಲಿ, ಈ ಆರೋಪ ಮಾಡೋರ್ಗೂ ಕೂಡ ಒಂದಷ್ಟು ಸತ್ಯಗಳು ತಿಳಿಲಿ ಅನ್ನೋದು. ಇನ್ ಕೆಲವರದು ಬೇಕು ಅಂತಲೇ ದೇವರ ಸನ್ನಿಧಿಗೆ ಕಳಂಕ ತರೋ ಪ್ರಯತ್ನ ಆಗ್ತಿದೆ. ಈ ತನಿಖೆ ಕೂಡ ದುರುದ್ದೇಶದಿಂದ ಮಾಡಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ.